7 ನಿಮಿಷಗಳಲ್ಲಿ 7 ಕೋಟಿ ರೂಪಾಯಿ ರಾಬರಿ ಆಗಿದೆ. ಇದು ನಿಜಕ್ಕೂ ಶಾಕಿಂಗ್. ಜಸ್ಟ್ 7 ನಿಮಿಷದಲ್ಲಾಗಿದೆ. ಬೆಂಗಳೂರು ಜನ ಇದರಿಂದ ಭಯಭೀತರಾಗಿದ್ದಾರೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿರುವಂಥದ್ದು. ದರೋಡೆಕೋರರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತೇಳಿ ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಮತ್ತೊಂದು ಅವತಾರ, ಬೆಂಗಳೂರು ರಾಬರಿಗಳ ನಗರ ಆಗ್ತಾ ಇದೆ. ನಾವೆಲ್ಲ ಹಾಲಿವುಡ್ ಸಿನಿಮಾಗಳನ್ನು ನೋಡಿದ್ರಿ. ಅಮೇರಿಕಾದಲ್ಲಿ ಹಿಂದೆ 2024ರಲ್ಲಿ ಬ್ರಿಂಕ್ಸ್ ರಾಬರಿ ಕ್ಯಾಲಿಫೋರ್ನಿಯಾದೆಲ್ಲ ಆಗಿತ್ತು. ಅದನ್ನು ಕೂಡ ಸೇಮ್ ಇದೇ ಥರದ್ದೇ. ಅದೆಲ್ಲ ಸಿನಿಮಾ ನೋಡಿದ್ರಿ. ಇದೊಂದು ಸಿನಿಮಾ ಅಂತ ಬಿಟ್ಟಿದ್ರಿ. ಇಲ್ಲಿ ರಿಯಲ್ ಆಗಿ ಬೆಂಗಳೂರಲ್ಲಿ 7 ನಿಮಿಷದಲ್ಲಿ 7 ಕೋಟಿ. ಕರ್ನಾಟಕ ಸರ್ಕಾರ ಹೊಸ ಸ್ಕೀಮ್ ಅಂತ 5 ಗ್ಯಾರಂಟಿ ಇದೆಯಲ್ಲ, ಹಂಗೆ ಇದೊಂದು ಗ್ಯಾರಂಟಿ. 7 ನಿಮಿಷದಲ್ಲಿ 7 ಕೋಟಿ ಒಡೆಯರಾಗೋದು ಹೆಂಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನಗಳಿಗೆ ತೋರಿಸ್ಕೊಟ್ಟಿದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಬೆಂಗಳೂರಲ್ಲಿ ಈ ಥರ 7 ಕೋಟಿ ದರೋಡೆ ಬೆಂಗಳೂರು ಜನ ಕೇಳಿಲ್ಲ. ಒಂದು ರೀತಿ ಭಯಭೀತರಾಗ್ಬಿಟ್ಟಿದ್ದಾರೆ. ಬ್ಯಾಂಕ್ಗಳ ಹತ್ರ ಹೋಗೋಕ್ಕೂ ಜನ ಭಯಭೀತರಾಗುವಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದಿದೆ. ಇದು ಸಾಧ್ಯನಾ? ಅದು ಹಾಡು ಹಗಲಲ್ಲೇ ಬೆಂಗಳೂರಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು, 1 ಲಕ್ಷ ಏನು ಅದಕ್ಕಿಂತ ಹೆಚ್ಚು CCTV ಕ್ಯಾಮ್ರಾಗಳಿದೆ. 1 ಲಕ್ಷಕ್ಕೂ ಹೆಚ್ಚು ಜನ ಪೊಲೀಸರು ಇದ್ದಾರೆ. ಕಮಿಷನರ್ ಆಫೀಸ್ ಇಲ್ಲೇ ಇರೋದು, ಕಮಿಷನರ್ ಮನೇನೂ ಇಲ್ಲೇ ಇರೋದು, DG ಆಫೀಸ್ ಇಲ್ಲೇ ಇರೋದು, DG ಅವ್ರ ಮನೇನೂ ಇಲ್ಲೇ ಇರೋದು, ಮುಖ್ಯಮಂತ್ರಿಗಳ ಮನೇನೂ ಇಲ್ಲೇ. ಸ್ಪೆಷಲ್ ವ್ಯಕ್ತಿ DK ಶಿವಕುಮಾರ್ ಅವರು ಕೂಡ ಈ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು. DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಆಗ್ತಾ ಇರೋವಂಥ ದೊಡ್ಡ ದರೋಡೆ ಇದು. ಒಂದು ಕಡೆ ಕಾಂಗ್ರೆಸ್ ಅವರು ಹಗಲು ದರೋಡೆ, ಇಲ್ಲಿ ಡಕಾಯಿತರು, ಮತ್ತೊಂದು ಕಡೆ ರೋಡಲ್ಲೇ ಹಗಲು ದರೋಡೆ. ಅಂದ್ರೆ ಕಾಕತಾಳೀಯ ಅಂತ ಅನ್ಸ್ತತೆ. ಎಲ್ಲಿ DK ಶಿವಕುಮಾರ್ ಅವರು ಈ ಟನಲ್ ರೋಡ್ ಮಾಡಕ್ ಹೊರಟಿದ್ರು, ಆ ಟನಲ್ ರೋಡ್ ಪಾಯಿಂಟಲ್ಲೇ ಆಗಿರೋದು ಇದು. ಅದು ಕಾಕತಾಳೀಯನೋ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.